ಇನ್ನು ಬಿಎಸ್ವೈ ಪ್ರಮಾಣ ವಚನ ಸ್ವೀಕಾರ ಸಂವಿಧಾನ ಬಾಹಿರ, ಬಹುಮತ ಇಲ್ಲದೆ ಪ್ರಮಾಣ ವಚನವನ್ನ ತೆಗೆದುಕೊಂಡಿದ್ದಾರೆ ಅಂತ ಬಿಎಸ್ವೈ ಬಳಿ ಬಹುಮತ ಎಲ್ಲಿದೆ ಅಂತ ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಕೂಡ ಟ್ವಿಟರ್ ನಲ್ಲೂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ಮತ್ತೊಮ್ಮೆ ಯಡಿಯೂರಪ್ಪನವರ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಎಲ್ಲಿದೆ ರೀ ಅವರಿಗೆ ಬೇಕಾಗಿರುವಂತಹ ಸಂಖ್ಯಾಬಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. 221 ಸದಸ್ಯರಿದ್ದಾರೆ, ಇವರ ಬಳಿ ಇರೋದು ಕೇವಲ 105. ರಾಜ್ಯಪಾಲರಿಗೆ 111 ಜನರ ಪಟ್ಟಿಯನ್ನ ಎಲ್ಲಿ ಕೊಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸಂವಿಧಾನ ಚೌಕಟ್ಟಿನ ಮಾನ್ಯತೆನೇ ಇಲ್ಲ ಇದಕ್ಕೆ ಅಂತ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ. ಸರ್ಕಾರ ರಚನೆಯಾಗಿ ಯಡಿಯೂರಪ್ಪನವರು ಪ್ರಮಾಣ ವಚನ ತಗೊಂಡಿರೋದೇ ಸಂವಿಧಾನ ಬಾಹಿರವಾಗಿ. ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟಿದೆ? 221 ಇದೆ. ಇವ್ರ ಹತ್ರ ಇರೋದು ಎಷ್ಟು? 105. ಮತ್ತು 221ರಲ್ಲಿ ಸಿಂಪಲ್ ಮೆಜಾರಿಟಿ ಎಷ್ಟು ಬರಬೇಕು? 100 ಅನ್ನೋದು ಎಲ್ಲಿದೆ? 100 ಅನ್ನೋದು ಇರುತ್ತೆ. ಈ ಥರ ರಚನೆ ಆಗಿರ್ತಕ್ಕಂಥ ಸರ್ಕಾರ ಯಾವ ಸಾಬೀತು ಮಾಡ್ತಾರೆ? ಮೆಜಾರಿಟಿ ಏನು ಸಾಬೀತು ಮಾಡ್ತಾರೆ? ಅದಕ್ಕೇನು ಸಂವಿಧಾನದ ಚೌಕಟ್ಟಿನೊಳಗಡೆ ಏನು ಮಾನ್ಯತೆ ಇರ್ತದೆ? ಅದಕ್ಕೆ ದಿಸ್ ಇಸ್ ದಿ ಜನ ಅರ್ಥ ಮಾಡ್ಕೋಬೇಕು ಇದನ್ನು. ಅವ್ರು ಬಂದಿದ್ರೆ ಕೂಡಿಟ್ಕೊಳ್ಳದೆ ಹೋಗಿದ್ರೆ ಇವರು ಕುಮಾರಸ್ವಾಮಿ ಅವರು ಸರ್ಕಾರನೇ ಹೋಯ್ತಿರ್ಲಿಲ್ವಲ್ಲ. ಆಸೆ ಆಮಿಷಗಳು ತೋರಿಸಿ ಕೂಡಿಟ್ಕೊಂಡು ಇವರು ಇದು ಜನರ ವಿಜಯ ಅಲ್ಲ, ಹಾರ್ಸ್ ಟ್ರೇಡಿಂಗ್ ವಿಜಯ ಇದು. ಈ ಸರ್ಕಾರ ರಚನೆಯಾಗಿ ಯಡಿಯೂರಪ್ಪನವರು ಪ್ರಮಾಣ ವಚನ ತಗೊಂಡಿರೋದೇ ಸಂವಿಧಾನ ಬಾಹಿರವಾಗಿ. ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟಿದೆ? 221 ಇದೆ. ಇವ್ರ ಹತ್ರ ಇನ್ನು ಸೋಮವಾರ ವಿಧಾನಮಂಡಲ ಅಧಿವೇಶನ ಇದೆ. ಅಧಿವೇಶನದಲ್ಲಿ ಪ್ರತಿಪಕ್ಷದ ನಾಯಕ ಯಾರು ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಸಿದ್ದರಾಮಯ್ಯನವರಿಗೆ ಪ್ರತಿಪಕ್ಷ ನಾಯಕ ಸ್ಥಾನ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈಗಲೂ ಕೂಡ ಅವರೇ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಸೊ ಹೀಗಾಗಿ ಆಬ್ವಿಯಸ್ಲಿ ಅವರನ್ನೇ ನೇಮಕ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಕಾಂಗ್ರೆಸ್ಗೆ ಪ್ರತಿಪಕ್ಷ ನಾಯಕನ ಸ್ಥಾನ ಹೋಗುತ್ತೆ. ಯಾಕಂದ್ರೆ ಇವರು ಇರುವಂತದ್ದು JDS ನವರು. ಈಗ 3 ಜನ ಶಾಸಕರು ರಾಜೀನಾಮೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೇವಲ 34. ಇಲ್ಲಿ ಕಾಂಗ್ರೆಸ್ನವರು ಅತಿ ಹೆಚ್ಚು 60ಕ್ಕೂ ಹೆಚ್ಚಿನ ಶಾಸಕರು ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಇಲ್ಲಿ ಪ್ರತಿಪಕ್ಷ ಸ್ಥಾನ ಹೋಗುತ್ತೆ. ಆದ್ರೆ ಪ್ರತಿಪಕ್ಷ ನಾಯಕರು ಯಾರಾಗ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಅಂತೂ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಈಸ್ ನನ್ ಅದರ್ ದೆನ್ ಸಿದ್ದರಾಮಯ್ಯನವರು. ಕಲಾಪ ಆರಂಭಕ್ಕೂ ಮುನ್ನ ಸ್ಪೀಕರ್ಗೆ ಕಾಂಗ್ರೆಸ್ ಪತ್ರವನ್ನ ಬರೆದಿದೆ. ಇಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರತಿಪಕ್ಷದ ನಾಯಕರ ಸ್ಥಾನವನ್ನ ಕೊಡಬೇಕು, ಪ್ರತಿಪಕ್ಷ ನಾಯಕರಾಗುವುದು ಖಚಿತವಾಗ್ತಾ ಇದೆ. ಸೋಮವಾರವೇ ಸ್ಪೀಕರ್ಗೆ ಪತ್ರವನ್ನ ನೀಡುವಂತ ಸಾಧ್ಯತೆ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಲೂ ಕೂಡ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಏನಾದ್ರೂ ಚೇಂಜಸ್ ಆಗ್ಬೋದಾ ಅಥವಾ ಇವರೇ ಆಗ್ತಾರಾ? ಪೃಥ್ವಿರಾಜ್ ಈಗಾಗಲೇ ಪ್ರತಿಪಕ್ಷ ಅಂದ್ರೆ ವಿಪಕ್ಷ ಸ್ಥಾನಕ್ಕೆ ಬಹಳಷ್ಟು ಕಾಂಗ್ರೆಸ್ ನಲ್ಲಿ ಪೈಪೋಟಿ ಇದೆ. ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಅನೇಕರು ಪೈಪೋಟಿ ಕೂಡ ಇದೆ. ಈಗಾಗಲೇ ಅತೃಪ್ತರು ಸಿದ್ದರಾಮಯ್ಯ ಆಪ್ತರೆ ಕೈ ಕೊಟ್ಟಿದ್ರಿಂದ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಕೂಡ ಸ್ವಲ್ಪ ಬೇಸರ ಇದೆ. ಎಲ್ಲರ ನಡುವೆ ಕೂಡ ಇದೀಗ ಇನ್ನೂ ಕೂಡ ಹೈಕಮಾಂಡ್ ಇನ್ನೂ ನಿರ್ಧರಿಸಿಲ್ಲ. ಆದ್ರೆ ಸದ್ಯಕ್ಕೆ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯವರು ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸೋಮವಾರ ಬೆಳಿಗ್ಗೆ ಸ್ಪೀಕರ್ ಅವರಿಗೆ ತಮ್ಮ ಪತ್ರವನ್ನ ಕೊಡಬೇಕಾಗಿದೆ. ಇವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಅಂತ ಹೇಳಿ ಕಾಂಗ್ರೆಸ್ ಮೂಲಗಳ ಪ್ರಕಾರ ಮತ್ತೆ ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈವರೆಗೂ ಕೂಡ ಹೈಕಮಾಂಡ್ ಇಂದ ಯಾವ್ದು ಕೂಡ ಅಧಿಕೃತವಾಗಿ ಆದೇಶ ಯಾವ್ದು ಕೂಡ ಬಂದಿಲ್ಲ. ಸದ್ಯ ಸಿದ್ದರಾಮಯ್ಯ ಮುಂದುವರಿಯ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಸರ್ ಚಿದಾನಂದ್ ಪಟೇಲ್, ಮತ್ತೊಂದ್ ಕಡೆ ಇಲ್ಲಿ ಕುಮಾರಸ್ವಾಮಿ ಅವರು ಏನ್ ಮಾಡ್ಬೇಕು ಅನ್ನುವ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಅವರು CM ಆಗಿದ್ದಂಥವ್ರು, ಸಭಾನಾಯಕರಾಗಿದ್ದಂಥವ್ರು, ಅವರಿಗೆ ಈಗ ಪ್ರತಿಪಕ್ಷ ನಾಯಕ ಸ್ಥಾನ ಅಂತೂ ಸಿಗೋದಿಲ್ಲ. ಇನ್ನ ಬಿಜೆಪಿಯನ್ನ ಹಣಿಬೇಕು ಅಂದ್ರೆ ಸಿದ್ದರಾಮಯ್ಯನವರೇ ಆಗ್ಬೇಕು. ಎಲ್ಲರನ್ನೂ ಒಪ್ಪಿಸುವಂತ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯನವರು. ಕಾಂಗ್ರೆಸ್ ನಲ್ಲಿ DK ಶಿವಕುಮಾರ್ ಅವರು ಅಷ್ಟು ಈಸಿ ಆಗೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಅಡ್ಡಗಾಲ ಆಗೇ ಆಗ್ತಾರೆ. ಸೊ ಏನಾಗ್ಬೋದು ಅಂತ DK ಶಿವಕುಮಾರ್ ಏನಾದ್ರು ಪೈಪೋಟಿ ಓಡ್ತಾ ಇದಾರೆ ಇಲ್ಲಿ? ಸದ್ಯ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಶಾಸಕರ ಬಲ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಮತ್ತು ಹೆಚ್ಚಿನ ಬೆಂಬಲ ಇರ್ತಕ್ಕಂಥದ್ದು ಕೂಡ ಸಿದ್ದರಾಮಯ್ಯವರಿಗೆ. ಹಾಗಾಗಿ ಸಿದ್ದರಾಮಯ್ಯ ಈ ಹಿಂದೆ 4 ವರ್ಷಗಳ ಕಾಲ ವಿಪಕ್ಷ ನಾಯಕರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದರು. ಜೊತೆಗೆ ಸಮರ್ಥವಾಗಿ ವಿಧಾನಸಭೆಯಲ್ಲಿ ಬಿಜೆಪಿಯ ಪಕ್ಷದ ಒಳಗೂ ಮತ್ತು ಹೊರಗೂ ನಿಭಾಯಿಸಬಲ್ಲರು ಮತ್ತು ಅವರ ವಿರುದ್ಧ ಹೋರಾಟ ಮಾಡಬಲ್ಲರು ಎಂಬ ಖ್ಯಾತಿ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿದೆ. ಹಾಗಾಗಿ ಅನಿವಾರ್ಯವಾಗಿ ಸಿದ್ದರಾಮಯ್ಯವ್ರನ್ನ ಮತ್ತೆ ವಿಪಕ್ಷದ ನಾಯಕನಾಗಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳಲಾಗ್ತದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. CM ಯಡಿಯೂರಪ್ಪ ಬೂಕನಕೆರೆಯಿಂದ ಮೇಲುಕೋಟೆ